ಮಠ ಆಗ್ಬೇಕು. ಈ ಮಠದೊಳಗ ಅಕ್ಷರ ದಾಸೋಹ ನಡಿಬೇಕು, ಅನ್ನ ದಾಸೋಹ ನಡಿಬೇಕು, ಭಕ್ತಿಯ ಧರ್ಮ ಸಭೆಗಳು ನಡಿಬೇಕು. ಅಂದಾಗ ನಾವು ಏನಾರ ಈ ಮಠಕ್ಕೆ ದುಡಿದಕ್ಕೆ ಸಾರ್ಥಕ ಆಗ್ತದೆ. ಅದಕ್ಕೆ ತಾಯಿದ್ರ ನೀವು ಯಾಕೆ ಇವತ್ತು ಪ್ರವಚನ ಕೇಳಕ್ ಬಂದಿರಿ ಅಂತಂದ್ರೆ, ಇವತ್ತು ಜಿಂದಾಲ್ಗೊಳಗೆ 9 ಗಂಟೆಗೆ ಏನಿರೋದು ತಮಗೆಲ್ಲ ಗೊತ್ತಿದೆ. ನಾವು ಒಂದವನ್ನ ತಾಯಿಯ ಹತ್ರ ವಿನಂತಿ ಮಾಡ್ಕೊತೀನಿ, ಮಡವಾಳ 10,000 ಮಠದ 10,000 ನೇತೃತ್ವದೊಳಗೆ ಮೊದಲು 9 ಗಂಟೆಗೆ ಸೆರೆ ಬಂದ್ ಮಾಡೋಣ, ಶರದ ಅಂಗಡಿ ಬಂದ್ ಮಾಡೋಣ. ಎಲ್ಲಿ ಮಠ 9 ಗಂಟೆಗೆ ಶರದ ಅಂಗಡಿ ಬಂದ್ ಆಗಂಗಿಲ್ಲ, ಅಲ್ಲಿ ಮಠ ನಿಮ್ಮ ಕೊಳ್ಳಾಗಿನ ತಾಳಿ ಅಳಿಗಾಡ್ಕೊಂತ ಇರ್ತಾವ. ಸಣ್ಣ ಸಣ್ಣ ವಯಸ್ಸಿನಾಗ ಎಷ್ಟೋ ಮಂದಿ ವಿದ್ಯಾಗರಾಗತ್ತೇವೆ, ಎಷ್ಟೋ ಹುಡುಗರು ಸಣ್ಣ ಸಣ್ಣ ವಯಸ್ಸಿನಾಗ ಸಹಾಯ ಆಗ್ತಾವ. 6ನೇ 7ನೇ ಹೋಗಾರ ಸೆರೆ ಕೂಡ ಆಗ್ತಾರೆ. ನೀವು ಇಲ್ಲಿ ದೇವರಂತೆ ಬಂದು ಏನ್ ಬೇಡ್ಕೊತೀರಂತಂದ್ರೆ, ನನ್ನ ಮಗನ ಸೆರೆ ಕೊಡ್ಸೋದು ಬೇಡೋದು ಮಾಡವಾಳ ಅಂತ ನೀವು ಬೇಡ್ಕೊತಿದ್ದೀರಿ, ನಮ್ಮ ತಮ್ಮಗೆ ಸೆರೆ ಕೊಡೋದು ಬಿಡಿಸೋಯಪ್ಪ ಅಂತ ನೀವು ಬೇಡ್ಕೊತೀರಿ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟ, ನಾನು ಅಡ್ಡಾಡ್ತೀನಿ, ಅಜ್ಜಾರು ಕರ್ಕೊಂಡು ಅಡ್ಡಾಡ್ತೀನಿ, ಈ ಮಠದ ಎಲ್ಲ ಟ್ರಸ್ಟಿಗಳು ಕರ್ಕೊಂಡು ಅಡ್ಡಾಡ್ತೀನಿ, 9 ಗಂಟೆಗೆ ಹಿರಿಯರು ಕರ್ಕೊಂಡು ಊರು ಮನೆ ಅಡ್ಡಾಡೋನು. ಮೊದಲ ಎಲ್ಲ ತಾಯಿಯರು ಮುಂದೆ ಬರ್ರಿ, 9 ಗಂಟೆಗೆ ಸೆರೆ ಅಂಗಡಿ ಮೊದಲ ಇಲ್ಲಿಂದ ಹೊರಗೆ ಹೋಗುತ್ತೆ. ಕೆಲಸ ಮಾಡಿದ್ರೆ ಮಾತ್ರ ನಮ್ಮೂರು ಸುಧಾರಣೆ ಇದ್ರ ಆಗಲ್ಲ. ನಮ್ಮೂರು ಶಿಕ್ಷಣದಾಗ ಹಿಂದೆ ಮಾಡ ಸರ್ಕಾರಿ ಹೈಸ್ಕೂಲ್ ಆಗಿಲ್ಲ, ಮಕ್ಕಳಿಗೆ ಚಲೋ ವಿದ್ಯಾಭ್ಯಾಸ ಸಿಗತ್ತಿಲ್ಲ. ನಮ್ಮ ಮಕ್ಕಳು ಯಾರು IAS ಆಗತ್ತಿಲ್ಲ, IPS ಆಗತ್ತಿಲ್ಲ, ತಹಸೀಲ್ದಾರ್ ಆಗತ್ತಿಲ್ಲ. ಇವತ್ತೆಲ್ಲರೂ ವಿದ್ಯಾವಂತರು ದೊಡ್ಡ ದೊಡ್ಡ ಹುದ್ದೆದೊಳಗೆ ಇದ್ದಿದ್ರೆ ಒಬ್ಬೊಬ್ಬ 10 ಲಕ್ಷ ರೂಪಾಯಿ ಮಠಕ್ಕೆ ಕೊಡ್ತಿದ್ರು. ನಾವೇ ಹಿಂದುಳಿಯಕ್ಕೆ ಕಾರಣ ಏನಂತಂದ್ರೆ ನಾವು ಶಿಕ್ಷಣ ವಂಚಿತರಾಗಿದ್ದೀವಿ. ನಾವು ಆರ್ಥಿಕತೆ ಹಿಂದುಳಿಯಕ್ಕೆ ಕಾರಣ ಅಂತಂದ್ರೆ ದುಡಿದಿಲ್ಲ, ನಾವು ಶರೀರಕ್ಕೆ ಚಟಕ್ಕ ಅದಕ್ಕೆ ಇದಕ್ಕೆ ಮಾಡತ್ತೀವಿ. ಈಗ ಇನ್ನೊಂದು ಊರಾಗ ಎಲ್ಲರೂ ಶರೀರ ಅಂಗಡಿ ಇತ್ತು, ಒಂದು ಟೈಮ್ ಹೋಗಿ ಕುಡಿದು ಬರ್ತಿದ್ರು. ಈಗ ಊರಾಗ ಶರೀರ ಅಂಗಡಿ ಆದಾಗಿಂದ ನೀವು ನೋಡ್ರೆ ಕಿತ್ತೂರು ದಾರ್ಯಾಗ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11, 12 ಗಂಟೆ ಮಠ ಶರೀರ ಕೂಡ ಹಾಕುತ್ತಾರೆ. ಇದಕ್ಕೆ ದಯವಿಟ್ಟು ನಾನು ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ, ಹೇಳುವಂತ ಮಾತೇ ಹೇಳತ್ತಿದ್ದೀನಿ. ನಾವು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಹೇಳತ್ತಿಲ್ಲ. ಎಲ್ಲಿ ಮಾಡ ಈ ಶರೀರದ ಅಂಗಡಿ 10,000 ನೇತೃತ್ವದೊಳಗೆ ಬಂದ್ ಆಗಲ್ಲ, ಅಲ್ಲಿ ಮಾಡ ನಮ್ಮೂರು ಸುಧಾರಣೆ ಆಗಲ್ಲ.